ಗುಡ್ ಈವ್ನಿಂಗ್ ಎವ್ರಿವನ್. ವೇಟಿಂಗ್ ಝೋನಲ್ಲಿ ನಾವು ನಮ್ಮ ಚಿಂಟವರು ಏನು ತಿಂತಾ ಇದ್ದಾರೆ? ಐಸ್ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವಿವತ್ತು ಪಣಜಿಗೆ ಬಂದಿದ್ದೀವಿ. ನಾವಿರೋ ಪ್ಲೇಸಿಂದ ಪಣಜಿ ಒಂದು 30 to 40 ಮಿನಿಟ್ಸ್ ಆಗುತ್ತೆ. ಸೊ ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಕ್ರೂಸರಲ್ಲಿ ಏನೆಲ್ಲ ಇರುತ್ತೆ, ಹೇಗಿರುತ್ತೆ ಅನ್ನೋದು ನಂದೊಂಥರ ಕ್ಯೂರಿಯಾಸಿಟಿ. ನಾನು ಯಾವತ್ತೂ ಹೋಗಿಲ್ಲ ಕ್ರೂಸರಲ್ಲಿ. ಸೊ ಅದಕ್ಕೆ ಹೋಗೋಣ ಅಂತ ಇದೆ. ಹಾಗಾಗಿ ಇವತ್ತು ಕ್ರೂಸರ್ ಪಾರ್ಟಿ ನೋಡೋಣ ಹೇಗಿರುತ್ತೆ ಅಂತ, ಅದನ್ನ ನೋಡೋಕ್ಕೆ ಅಂತ ಬಂದಿದ್ದೀವಿ. ಸೊ ಇಲ್ಲಿ ಟಿಕೆಟು ಅಡ್ವಾನ್ಸ್ ಬುಕ್ ಮಾಡಬೇಕಂತೆ. ಹಾಗಾಗಿ ನನ್ನ ಹಸ್ಬೆಂಡು ಟಿಕೆಟ್ ಬುಕ್ಕಿಂಗ್ ಹೋಗಿದ್ದಾರೆ. ನಮ್ಗೆ ಹೇಗೆ ಕರ್ನಾಟಕದಲ್ಲಿ ಬೆಂಗಳೂರು ಮೇನ್ ಸಿಟಿ ಅಥವಾ ಬೆಂಗಳೂರು ನಮ್ಮ ರಾಜಧಾನಿ ಅಲ್ವಾ, ಹಾಗೆ ಇಲ್ಲಿ ಗೋವಾದಲ್ಲಿ ಪಣಜಿ ಇದು ಆಲ್ಮೋಸ್ಟ್ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇದ್ದೀನಿ. ಗೋವಾದ ಇಂಥ ರಾಜಧಾನಿ ಅಥವಾ ಕ್ಯಾಪಿಟಲ್ ಅಂತಂದರೆ ಪಣಜಿ. ಇವಾಗ ಪಣಜಿಗೆ ಬಂದಿದ್ದೀವಿ. ಸೊ ಇಲ್ಲಿಂದ ನಾವು ಕ್ರೂಸರ್ ಪಾರ್ಟಿಗೆ ಹೋಗ್ತಾ ಇದ್ದೀವಿ. ಸೊ ಮಿಸ್ ಮಾಡದೆ ಫುಲ್ ವ್ಲಾಗ್ನ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ. ಸೊ ನಾವು ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಮತ್ತು ಕ್ರೂಸರ್ ಪಾರ್ಟಿ ಹೇಗಿರುತ್ತೆ ಅನ್ನೋದನ್ನು. ಸೊ ಫುಲ್ ವ್ಲಾಗ್ನ ನೋಡಿ. ಇಷ್ಟ ಲೈಕ್, ಶೇರ್, ಕಮೆಂಟ್ ಜೊತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಜೊತೆ ನೀವು ಕೂಡ ಕ್ರೂಸರ್ ಪಾರ್ಟಿನ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಡೈರೆಕ್ಟಾಗಿ ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಫುಲ್ ವಿಡಿಯೋನ ನೋಡಿ. ಈ ಕ್ರೂಸರ್ ಪಾರ್ಟಿ ಹೋಗೋರಿಗೆ ಡೈರೆಕ್ಟಾಗಿ ಎಂಟ್ರಿ ಕೊಡಲ್ಲ, ಏಕೆಂದರೆ ಅಲ್ಲಲ್ಲಿ ಸೆಕ್ಯೂರಿಟಿಗಳಿರ್ತಾರೆ. ಇಲ್ಲಿ ಬೇರೆ ದೇಶಗಳಿಂದ ಮತ್ತು ಬೇರೆ ರಾಜ್ಯದಿಂದ ಜಾಸ್ತಿ ಜನ ಟ್ರಿಪ್ ಅಂತ ಬರ್ತಾರಲ್ವ, ಟೂರಿಸ್ಟ್ಗಳು ಬರ್ತಾರೆ. ಹಾಗಾಗಿ ಪ್ರತಿಯೊಬ್ಬರೂ ಚೆಕ್ ಮಾಡ್ತಾರೆ. ಡ್ರಿಂಕು, ಸಿಗರೇಟು ಈ ಥರ ಇದ್ರೂ ಅದನ್ನು ತೆಗೆದುಬಿಟ್ಟು ಕಳಿಸ್ತಾರೆ. ಇನ್ ಕೇಸ್ ಏನಾದರೂ ಡೌಟ್ ಬಂತು, ಅನುಮಾನ ಇತ್ತು ಅನ್ನೋದಾದರೆ ಅವರನ್ನು ಅಲ್ಲೇ ಇಟ್ಕೊಂಡು ಎನ್ಕ್ವೈರಿ ಎಲ್ಲ ಮಾಡ್ತಾರೆ. ಇಲ್ಲಿ ಒಂದೇ ಥರ ಕ್ರೂಸರ್ ಪಾರ್ಟಿ ಅಥವಾ ಒಂದೇ ಥರ ಕ್ರೂಸರ್ದು ರೇಟ್ ಇರಲ್ಲ. ಒಬ್ಬೊಬ್ಬರಿಗೆ ಅಥವಾ ಅವರಿಗೆ ಮತ್ತು ಬೇರೆ ಬೇರೆ ಥರ ಎಲ್ಲ ಇರುತ್ತೆ. ಅದಕ್ಕೆ ಟೈಮಿಂಗ್ಸು ಮತ್ತು ಅಮೌಂಟ್ ಎಷ್ಟು ಅಂತ ಎಲ್ಲ ಇದೆ. ಡಿಫ್ರೆಂಟ್ ಕ್ರೂಸರ್ದು ಇಲ್ಲಿ ಅಮೌಂಟ್ ಹಾಕಿದ್ದಾರೆ. ನಾವೀಗ ಬಂದಿರೋದು ಸನ್ಸೆಟ್ ಕ್ರೂಸ್ಗೆ. ಇದು ಸ್ಟಾರ್ಟ್ ಆಗೋದು ಎಷ್ಟು ಗಂಟೆಯಿಂದ ರೀ? ಎಷ್ಟು ಗಂಟೆಯಿಂದ? 6. ನಾವು ಬಂದಿರೋದು ಸನ್ಸೆಟ್ ಕ್ರೂಸ್ಗೆ. ಅದು 6 ಗಂಟೆಯಿಂದ ಸ್ಟಾರ್ಟ್ ಅಂತೆ. ಟಿಕೆಟ್ ಬಂದು ಪರ್ ಹೆಡ್ಡು 500. ಸೊ ಅದ್ರ ಬಿಟ್ಟರೆ ಡಿನ್ನರ್ದಿರುತ್ತೆ. ಡಿಫ್ರೆಂಟ್ ಕ್ರೂಸರ್ಸ್ಗೆ ಡಿಫ್ರೆಂಟ್ ಅಮೌಂಟ್ ಇರುತ್ತೆ. ಸೊ ನಾನು ಆವಾಗಲೇ ವೀಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ, ಚೆಕ್ ಮಾಡಿ. ಇವಾಗ ಹಿಂದೆ ಏನು ಕಾಣಿಸ್ತಾ ಇದೆ ಅದು ವೇಟಿಂಗ್ ಝೋನು. ಸೊ 6 o'clock ಅಡ್ವಾನ್ಸ್ ನೀವು ಬಂದರೆ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇದು ಕ್ರೂಸರ್ ಸನ್ಸೆಟ್ಟು. ಸೊ ಹಂಗಾಗಿ 6 ಗಂಟೆವರೆಗೂ ಅಲ್ಲಿ ವೇಟ್ ಮಾಡಬೇಕು. 6 ಗಂಟೆ ನಂತರ ಇಲ್ಲಿಂದ ನಮಗೆ ಅಲ್ಲಿದೆ ನೋಡಿ ಕ್ರೂಸರು, ಕಾಣಿಸ್ತಾ ಇಲ್ಲ, ಆ ಕ್ರೂಸರ್ಗೆ ನಮ್ಮನ್ನು ಕಳಿಸ್ತಾರೆ. ಅಲ್ಲಿ 6 ಗಂಟೆ ನಂತರ ಸನ್ಸೆಟ್ ನೋಡೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ತುಂಬ ಎಕ್ಸೈಟೆಡ್. ನನಗಿಂತ ಜಾಸ್ತಿ ನನ್ನ ಮಗ ಇದ್ದಾನೆ. ಅದರಲ್ಲೂ ನೀರಲ್ಲಿ ಹೋಗೋದು, ಈ ಥರ ಕ್ರೂಸರಲ್ಲಿ ಹೋಗೋದು ಸೊ ಫಸ್ಟ್ ಟೈಮು. ಕ್ರೂಸರಲ್ಲಿ ಯಾವ ರೀತಿ ಎಲ್ಲ ಇರುತ್ತೆ ಅನ್ನೋದನ್ನು ಕೂಡ ನಾನು ವೀಡಿಯೋ ಮಾಡ್ತೀನಿ. ಸೊ ಇನ್ನೊಂದು 15 ಮಿನಿಟ್ಸು ನಾವು ವೇಟಿಂಗ್ ಝೋನಲ್ಲೇ ವೇಟ್ ಮಾಡಬೇಕು. ಸೊ ಓಕೆ, ಹೊಟ್ಟು ಮಾಡೋಣ. ವೇಟಿಂಗ್ ಝೋನಲ್ಲಿ ನಾವು ನಮ್ಮ ಚಿಂಟವರು ಏನು ತಿಂತಾ ಇದ್ದಾರೆ? ಐಸ್ ಕ್ರೀಮ್ ತಿಂತವ್ರೆ. ನಮಗೂ ಕೊಡಿ ಸ್ಪೂನು. ಹಿಂಗಿದೆ, ಟೈಟಾಗಿ ಇಟ್ಕೊ. ಎಲ್ಲಿ ಬಂದಿದ್ದೀವಿ? ನೋಟ್ ತುಂಬ ಜನ ಇದ್ದಾರೆ. ನಾವು ಈಗ ಏನು ನೋಡೋಕೆ ಬಂದಿದ್ದೀವಿ? ಇದು ನಮ್ಮ ಟಿಕೆಟ್. ನಾವು ತಗೊಂಡಿರೋದು 2. ಇದು ನಂದು. ಚಲೋ ಬಾಚ್. ಸೊ ಫೈನಲಿ
ಕ್ರೂಸರ್ ಎಂಟರ್ ಆದ್ವಿ. ಇದು ನಮ್ಮ ಪಕ್ಕದ ಕ್ರೂಸು. ಈ ರೀತಿ ಸೀಟ್ಗಳನ್ನು ಅಂದರೆ ಚೇರ್ಗಳನ್ನು ಹಾಕಿರ್ತಾರೆ. ಸೊ ಒಂದೊಂದು ಕ್ರೂಸ್ಗೂ ಒಂದೊಂದು ಹೆಸರು. ನಾವು ಹೋಗ್ತಾ ಇರೋ ಕ್ರೂಸ್ ಹೆಸರು ಪ್ಯಾರಡೈಸ್ ಅಂತ. ಸೊ ಜನ ಒಬ್ಬೊಬ್ಬರಾಗಿನೇ ಬರ್ತಾ ಇದ್ದಾರೆ. ನಮ್ಮ ಪಕ್ಕದ ಕ್ರೂಸು ಸೊ ಹೊರಡ್ತಾ ಇದೆ. Good evening, everyone. Good evening. जोर तालियां हो जाए सभी लोगों के लिए. So we are going to see one of the Goa's most famous river Mandovi. From our side, we all do watch. We are having 3 performances, and rest of the time our DJ will be playing music for your listening and dancing pleasure. और बाकी समय हमारा डीजे आपके मनोरंजन के लिए म्यूजिक बजाएंगे. तो क्या सभी लोग डांस करने के लिए तैयार हो? ब्यूटीफुल. आपको जब भी स्टेज पे बुलाया जाएगा प्लीज आकर एंजॉय कीजिएगा. Few safety announcements requesting each one of you. Please take care of yourself and your belongings. ಈ ಕ್ರೂಸಲ್ಲಿ ಫಸ್ಟು ನಮಗೆ ಚೇರಪ್ ಮಾಡೋದಕ್ಕೋಸ್ಕರ ಈ ರೀತಿ ಚಿಕ್ಕದಾಗಿ ಒಂದು ಡ್ಯಾನ್ಸ್ ಮಾಡಿಸ್ತಾರೆ ಎಲ್ಲರಿಗೂ ಸೇರಿಸ್ಬಿಟ್ಟು. Everyone turn around, थोड़ा सा आपके पीछे की तरफ देखिएगा. आपको एक बड़ा सा केबल ब्रिज नजर आ रहा है. Can you see a huge cable bridge? That is the Atal Seth, the third longest cable bridge of India. India का third longest cable bridge है. ಪ್ರತಿಯೊಂದು ಕ್ರೂಸ್ಗೂ ಕೂಡ ಒಬ್ಬರು ಹೋಸ್ಟ್ ಇರ್ತಾರೆ. ಸೊ ಅಲ್ಲಿರುವಂತಹ ಜನರಿಗೆ ಚೇರಪ್ ಮಾಡೋಕ್ಕೆ ಆಗಿರ್ಬೋದು ಅಥವಾ ಕ್ರೂಸಲ್ಲಿ ಹೊರಟಾಗ ಅಕ್ಕಪಕ್ಕ ಕಾಣುವಂಥ ಪ್ರದೇಶಗಳ ಬಗ್ಗೆ ಮಾಹಿತಿ ನೀಡೋದಕ್ಕೆ ಆಗಿರ್ಬೋದು. ಸೊ ಅವ್ರು ನೇಮಕ ಮಾಡಿರ್ತಾರೆ. ತುಂಬ ಚೆನ್ನಾಗಿ ಅವರು ಇನ್ಫಾರ್ಮೇಷನ್ನ ಕೊಡ್ತಾರೆ. ಸೊ ನಾವು ಹೋಗುವಾಗ ಅಗೋಡ ಫೋರ್ಟ್ ಬಗ್ಗೆ ಆಗಿರ್ಬೋದು, ಅಲ್ಲಿರುವಂತಹ ಕೇಬಲ್ ಬ್ರಿಡ್ಜ್ ಬಗ್ಗೆ ಆಗಿರ್ಬೋದು ಮಾಹಿತಿನ ಕೊಟ್ಟರು. ಬರೀ ಮಾಹಿತಿ ಅಷ್ಟೇ ಅಲ್ಲದೆ ಎಲ್ಲರನ್ನೂ ಚೇರಪ್ ಮಾಡಿ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿ ಎಲ್ಲರೂ ಇನ್ವಾಲ್ವ್ ಆಗೋ ಆ ಥರ ಮಾಡ್ತಾರೆ. ಸೊ ಅಲ್ಲಿ ಕಲ್ಚರಲ್ ಡ್ಯಾನ್ಸಸ್ ಕೂಡ ಇರುತ್ತೆ. ಅಂದರೆ ಗೋವಾ ಕಲ್ಚರ್ ಏನಿರುತ್ತೆ ಆ ರೀತಿಯ ಡ್ಯಾನ್ಸ್ಗಳಿರುತ್ತೆ. ಬಟ್ ನಾನು ಇದುವರೆಗೂ ಗೋವಾಗೆ ಬಂದಾಗಿಂದ ಎಷ್ಟೋ ಕಲ್ಚರಲ್ ಆ್ಯಕ್ಟಿವಿಟೀಸ್ನ ನೋಡಿದೆ. ಗೋವಾದ್ದು ಸೇಮ್ ಡ್ಯಾನ್ಸ್ಗಳು ಸೇಮ್ ಸ್ಟೆಪ್ಗಳು ಅನಿಸ್ತಾ ಇತ್ತು. ತುಂಬ ಸಿಂಪಲ್ಲಾಗಿ ಡ್ಯಾನ್ಸನ್ನು ಮಾಡ್ತಾರೆ ಇವರು. ಫಸ್ಟ್ ನೋಡಿ ಇಲ್ಲಿ ಅವರು ಡ್ಯಾನ್ಸ್ ಮುಗಿದ್ಮೇಲೆ ಅಂದರೆ ಅಲ್ಲಿರುವಂತಹ ಕೆಲವೊಂದು ಡ್ಯಾನ್ಸರ್ಸ್ ಇರ್ತಾರೆ, ಅವರು ಡ್ಯಾನ್ಸ್ ಮಾಡ್ತಾರೆ. ಅದಾದ ನಂತರ ಚಿಕ್ಕ ಮಕ್ಕಳನ್ನು ಕರೀತಾರೆ, ಅವರಿಗೆ ತಕ್ಕಂತಹ ಸಾಂಗ್ನ ಹಾಕ್ತಾರೆ. ಅದಾದಮೇಲೆ ಕಪಲ್ಸ್ನ ಕರೀತಾರೆ, ಅವರಿಗೆ ಯಾವ ರೀತಿ ಸಾಂಗ್ಸ್ ಬೇಕೋ ಆ ಥರ ಹಾಕ್ತಾರೆ. ಸೊ ಪ್ರತಿಯೊಬ್ಬರೂ ಅಷ್ಟೇ ಗರ್ಲ್ಸ್ಗೆ ಮತ್ತು ಬಾಯ್ಸ್ಗೆ ಹೀಗೆ ಸಪ್ರೇಟಾಗಿ ಸಾಂಗ್ಸ್ ಹಾಕಿ ಅಲ್ಲಿರುವಂತಹ ಎಲ್ಲರೂ ಇನ್ವಾಲ್ವ್ ಆಗಿ ಎಲ್ಲರೂ ಎಂಜಾಯ್ ಮಾಡೋ ಥರ ಮಾಡ್ತಾರೆ. ಇದು ನಮ್ಮ ಪಕ್ಕದ ಕ್ರೂಸ್. ನೋಡೋದಕ್ಕೆ ಎಲ್ಲ ಕ್ರೂಸು ಒಂದೇ ಥರ ಇರಲಿಲ್ಲ. ಸೊ ಡಿಫ್ರೆಂಟ್ ಆಗಿತ್ತು. ಹಾಗಾಗಿ ನಾನು ಅಕ್ಕಪಕ್ಕ ಹೋಗ್ತಿರುವಂಥ ಕ್ರೂಸ್ಗಳನ್ನೂ ಎಲ್ಲ ವಿಡಿಯೋ ಮಾಡ್ಕೊತಾ ಇದ್ದೆ. ಇಲ್ಲಿ ಹೋಗ್ತಾ ಇರೋದು ಫಿಶರ್ಮ್ಯಾನ್ ಬೋಟು. ಸೊ ಇವರು ಸುಮಾರು ದಿನ ಎಷ್ಟೋ ದೂರ ಹೋಗ್ಬಿಟ್ಟು ಫಿಶ್ನೆಲ್ಲ ಹಿಡ್ಕೊಂಡು ಬರ್ತಾರಂತೆ. ಇಲ್ಲಿ ಒಂದು ಬೋಟ್ ಹೋಗ್ತಾ ಇತ್ತು. ಇದು ಮರಳು ಥರ ನನಗೆ ಕಾಣಿಸ್ತು. ನನಗೆ ಅಷ್ಟಾಗಿ ಗೊತ್ತಾಗಲಿಲ್ಲ ಇದು ಮಣ್ಣು ಮರಳು ಅಥವಾ ಬೇರೆ ಏನಾದರೂ ಇದೆಯಾ ನನಗೆ ಅರ್ಥ ಆಗಲಿಲ್ಲ. ಸೊ ತುಂಬ ಕಡಿಮೆ ಪ್ರಮಾಣದಲ್ಲಿ ಇದರಲ್ಲಿ ಈ ರೀತಿ ಮಣ್ಣನ್ನು ಹಾಕ್ಕೊಂಡು ಬರ್ತಾಯಿದ್ರು. ನಿಮಗೇನಾದರೂ ಗೊತ್ತಿದ್ದರೆ ಸೊ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಮತ್ತೆ ಅಲ್ಲಿರುವಂತಹ ಡ್ಯಾನ್ಸರ್ಸ್ ಪರ್ಫಾರ್ಮೆನ್ಸೇ ಶುರುವಾಯಿತು. ಸೊ ಕಂಪ್ಲೀಟಾಗಿ ನಾನು ಇದುವರೆಗೆ ಗೋವಾಗೆ ಬಂದಮೇಲೆ ಕೆಲವೊಂದು ಕಲ್ಚರಲ್ ಡ್ಯಾನ್ಸಸ್ನೆಲ್ಲ ನಾನು ಹಾಕಿದ್ದೀನಿ, ಚೆಕ್ ಮಾಡಿ. ಸ್ವಲ್ಪ ಸ್ಟೆಪ್ಸ್ಗಳು ಸೇಮ್ ಇರುತ್ತೆ, ವಿಭಿನ್ನವಾಗಿರುತ್ತೆ, ಸಿಂಪಲ್ಲಾಗಿರುತ್ತೆ. ಈಗ ಅಲ್ಲಿರುವಂತಹ ವುಮೆನ್ಸ್ಗೆ ಡ್ಯಾನ್ಸ್ಗೆ ಕರೆದಿದ್ದಾರೆ. ಸೊ ಅದೇ ಬಾಯ್ಸು ವುಮೆನ್ಸು ಮತ್ತು ಚಿಕ್ಕ ಮಕ್ಕಳು ಕಪಲ್ಸು ಹೇಗೆ ಕರಿತಾ ಇದ್ರು. ಸ್ಟಾರ್ಟಿಂಗ್ ಎಲ್ಲ ನರ್ವಸ್ ಆಗ್ತಾಯಿದ್ರು ಹೋಗೋದಕ್ಕೆ. ಆಮೇಲಂತೂ ಎಷ್ಟಾದರೂ ಸಾಂಗ್ ಹಾಕ್ರೆ ನಾವು ಡ್ಯಾನ್ಸ್ ಮಾಡ್ತೀವಿ ಅನ್ನೋ ಥರ ಆಗ್ಬಿಡ್ತು. ಸೊ ಈ ಸ್ಟೇಜ್ ಮೇಲೆ ವುಮೆನ್ಸಲ್ಲಿ
ಡ್ಯಾನ್ಸ್ ಮಾಡ್ತಿರೋರಲ್ಲಿ ನಾನು ಎಲ್ಲಿದ್ದೀನಿ ಅನ್ನೋದನ್ನ ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಇದು ಅಟಲ್ ಸೇತು ಕೇಬಲ್ ಬ್ರಿಡ್ಜು. ಇದು ಇಂಡಿಯಾದಲ್ಲಿ 3rd ಲಾಂಗೆಸ್ಟ್ ಬ್ರಿಡ್ಜು. 5.1 ಕಿಲೋಮೀಟರ್ ಅಷ್ಟು ಇದು ಲಾಂಗ್ ಆಗಿದೆ. ಸೊ ನಮ್ಮ ಕ್ರೂಸ್ ಪಾರ್ಟಿ ಮುಗೀತು. 1 ಅವರ್ ಅಷ್ಟೇ, 6 to 7. ಚೆನ್ನಾಗಿತ್ತು. ನೀರಲ್ಲಿ ಹೋಗೋದು ಅಂದ್ರೇ ಖುಷಿ, ಅದರಲ್ಲೂ ಡ್ಯಾನ್ಸು ಹಾಡು ಅಂತಂದರೆ ಇನ್ನೂ ಚೆನ್ನಾಗಿತ್ತು. ಸೊ ಇಷ್ಟು ಬೇಗ ಮುಗೀತಾ ಅಂತ ಅನಿಸ್ತಾ ಇತ್ತು. ಸೊ ಇನ್ನು ನೈಟ್ ಆದಂಗೆ ಕತ್ಲೆ ಆದಂಗೆ ನೋಡಿಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ ಲೈಟ್ಸ್ ಎಲ್ಲ ನೀರಲ್ಲಿ. ಸೊ ಮತ್ತೆ ಅಂದರೆ ಇವಾಗ 6 to 7 ಆದ ನಂತರ ಮತ್ತೆ 7 to 8 ಹೀಗೆ 1 hour ಇರುತ್ತೆ. ಅದಾದಮೇಲೆ ಡಿನ್ನರ್ದು ಇರುತ್ತೆ ಕ್ರೂಸ್ ಪಾರ್ಟಿ. ಅದು ಎಕ್ಸ್ಟ್ರಾ ಟೈಮು ಮತ್ತು ಎಕ್ಸ್ಟ್ರಾ ಅಮೌಂಟು 2000 ಏನೋ ಇದೆ ಅದಕ್ಕೆ ಅಮೌಂಟು. ಅಲ್ಲೇ ನಿಮಗೆ ಡಿನ್ನರು ಸ್ನ್ಯಾಕ್ಸು ಎಲ್ಲ ಸಿಗುತ್ತೆ. ಬಟ್ ನಮಗಿದ್ದು ಸನ್ಸೆಟ್ಟು. ಸೊ ಅದನ್ನು ನೋಡ್ಕೊಂಡ್ವಿ. ಸನ್ಸೆಟ್ ಮಾತ್ರ ಸಕ್ಕತ್ತಾಗಿತ್ತು. ಎಂಜಾಯ್ ಮಾಡ್ಬೋದು. ಕೊಟ್ಟಿರೋ ದುಡ್ಡಿಗೆ ಏನು ಲಾಸ್ ಇಲ್ಲ. ಎಂಜಾಯ್ ಮಾಡ್ಬೋದು. ಫುಲ್ ನೀರಲ್ಲಿ ಚೆನ್ನಾಗಿ 1 hour ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲ್ಲ ಆ್ಯಕ್ಚುಲಾಗಿ. ಬಟ್ ಫುಲ್ ರೌಂಡ್ ಹಾಕಿಸ್ತಾರೆ. ಅಗೋಡಾ ಫೋರ್ಟ್ ಎಲ್ಲ ಅಲ್ಲಿಂದನೇ ನೋಡ್ಬೋದು. ಡೀಟೇಲ್ಡಾಗಿ ನೋಡೋಕ್ಕಾಗಲ್ಲ, ದೂರದಿಂದ ಅಷ್ಟೇ ನೋಡ್ಬೋದು. ಚೆನ್ನಾಗಿತ್ತು ಓವರಾಲ್ ಇವತ್ತಿನ ದಿನ. ಅಲ್ಲೊಂದು ಇವಾಗ ಕ್ರೂಸ್ ಬರ್ತಾ ಇದೆ. ಸೊ ನಮ್ಮ ಟೈಮಿಗೆ ಅದು ಹೋಗಿತ್ತು 6 o'clock. ಸುಮಾರು ಕ್ರೂಸರ್ಸ್ ಇದೆ, ಸುಮಾರು ಶಿಪ್ಸ್ ಇದೆ. ಏನು ಗೊತ್ತಾ, 6 o'clock ಇನ್ನೂ ಲೈಟೆಲ್ಲ ಆನ್ ಮಾಡಿರಲ್ಲ. ಬರೀ DJ ಇರುತ್ತೆ, ಡ್ಯಾನ್ಸ್ ಇರುತ್ತೆ. ಅದಾದ ನಂತರ ಸ್ವಲ್ಪ ಕತ್ಲೆ ಆದಂಗೆ ಲೈಟ್ ಆನ್ ಮಾಡ್ತಾರೆ. ಸಖತ್ ವ್ಯೂ ಅಂತಲೇ ಹೇಳ್ಬೋದು ನೀರಲ್ಲಿ ಅದೆಲ್ಲ ನೋಡೋಕ್ಕೆ. ಆಮೇಲೆ ಎಲ್ಲ ಕ್ರೂಸರ್ಸ್ಗಳು ಲೈಟ್ಸ್ ಹಾಕ್ಕೊಂಡಿರುತ್ತೆ. ಕತ್ಲೆ ಆಗಿದ ತಕ್ಷಣ ಆ ಲೈಟ್ಸಿನ ಬೆಳಕಿಗೆ ದೀಪ ಹಚ್ಚೋದಂಗೆಲ್ಲ ಕಾಣಿಸ್ತಾ ಇರುತ್ತೆ. 7 ಇಂದ 8:45 ಇರುತ್ತೆ ಕ್ರೂಸ್ ಪಾರ್ಟಿ. ಅದಕ್ಕೂ ಹೋಗ್ಬೋದು. ಆವಾಗ ಅದೇ ಹೇಳ್ದಂಗೆ ಡಿನ್ನರು ಸ್ನ್ಯಾಕ್ಸು 2 ಸಿಗುತ್ತೆ. ಅದೇ ಎಕ್ಸ್ಟ್ರಾ ಅದಕ್ಕೆ ಇದು 500 ಇದೆ. ಅದು 2000 ಏನೋ ಇದೆ ಪರ್ ಹೆಡ್ಡು. ಒಬ್ಬರೇ ಇಬ್ಬರೇ ಬರೋದಕ್ಕಿಂತ ಸ್ವಲ್ಪ ಫ್ಯಾಮಿಲಿ ಫ್ರೆಂಡ್ಸು ಅಂತ ಬಂದರೆ ಇನ್ನೂ ಎಂಜಾಯ್ ಮಾಡ್ಬೋದು. ಈಗ ಅದರಲ್ಲೂ ಚಿಕ್ಕ ಮಕ್ಕಳಿದ್ರೆ ಇಬ್ಬರೇ ಇದ್ದಾಗ ಒಬ್ರು ಅವರನ್ನು ಇಟ್ಕೋಬೇಕು, ಒಬ್ರು ಪಾರ್ಟಿ ಎಂಜಾಯ್ ಮಾಡಬೇಕು ಅಂದಾಗ ಸೊ ಏನೋ ಒಂಥರ ಅನಿಸ್ಬಿಡುತ್ತೆ. ಹಾಗಾಗಿ ಸೈಲೆಂಟಾಗಿ ಕೂತ್ಕೋಬೇಕಾಗತ್ತೆ. ಇದಾಗಿತ್ತು ನನ್ನ ಕ್ರೂಸ್ ಪಾರ್ಟಿಯ ವ್ಲಾಗ್. ಸೊ ಪ್ಲೀಸ್ ಫುಲ್ ವ್ಲಾಗ್ನ ನೋಡಿ. ಇಷ್ಟ ಲೈಕ್, ಶೇರ್, ಕಮೆಂಟ್ ಜೊತೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಹೊಸ ವ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.